ಈಗ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಅಧಿಕಾರ, ಈಗ ನನಗೆ ಅಧಿಕಾರ ಸಿಕ್ಲಿಲ್ಲ, ನನ್ಗೆ ಕೊಡ್ಲಿಲ್ಲ. ಇಲ್ಲ ಸಿದ್ದರಾಮಯ್ಯನು ನನ್ನ 3 ತಿಂಗಳು 4-6 ತಿಂಗಳು ಮಾಡ್ಕೊಂಡಿಲ್ಲ, ನಾನು ಸುಮ್ಮನೆ ಇದ್ದೆ. ಈಗ ಇವರು ಹೇಳಿದ್ರು ಕೃಷ್ಣ ಗೌರ್ಮೆಂಟ್ ಅಲ್ಲಿ ಬಹಳ ದೊಡ್ಡದಾಗಿದೆ ಅಂತ. ಧರ್ಮಸಿಂಗ್ ಗೌರ್ಮೆಂಟ್ ಅಲ್ಲಿ ನನ್ನ ಪರಮೇಶ್ವರ್ನ ಕೃಷ್ಣಪ್ಪನ ಮಂತ್ರಿನೇ ಮಾಡ್ಕೊಂಡಿದ್ರು. ಡಿಡ್ ನಾಟ್ ಮೇಕ್ ಮಿ ಮಿನಿಸ್ಟರ್. ನಾನು ಬೇರೆ ಪಾರ್ಟಿಯಿಂದ ಕರ್ಕೊಂಡ್ ಬಂದವರೆಲ್ಲ ಮಂತ್ರಿ ಆದ್ರು, ನಾನೇ ಮಂತ್ರಿ ಮಾಡಲಿಲ್ಲ. ಆಗೂ ಕೂಡ ಬಹಳ ತಾಳ್ಮೆಯಿಂದ ನಾನಿದ್ದು ಸುಮ್ಮನೆ ಇದ್ದೆ. ಈಗ ಕೂಡ ಬಹಳ ತಾಳ್ಮೆಯಿಂದನೇ ಇದ್ದೆ. ಎಷ್ಟೋ ಜನ ನಮ್ಮ ಇಕ್ಬಾಲ್ ಅವರೆಲ್ಲ ದಿನಾ ಸ್ಟೇಟ್ಮೆಂಟ್ ನೋಡಿದ್ದಿದ್ದ, ದಿನ ಅವ್ನು ಬೈತಾನೆ ಇದ್ದೆ. ಇಕ್ಬಾಲ್ MLA ಕೊಡಿ, ರಾಮನಗರದಲ್ಲಿ ಅಂತ ಒಬ್ಬ ಚೀಫ್ ಮಿನಿಸ್ಟರ್ ಸನ್ನ ಸೋಲ್ಸ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಮಗನ್ನ ಇಲ್ಲೂ ಅಷ್ಟೇ ಬೊಮ್ಮಾಯಿ ಮೇಲೆ ನಾವೇನ್ ಟಿಕೆಟ್ ತೀರ್ಮಾನ ಮಾಡಿದ್ವು, ಪಟ್ಟ ಅನ್ನೋದು ಸುಲಭ ಅಲ್ಲ. ನಮ್ಮವ್ರದ್ದು ಅಭಿಪ್ರಾಯ ಬೇರೆ ಇತ್ತು. ಆದ್ರೆ ನಾನು ಕೆಲವು ಸರ್ವೆ ಮಾಡಿಸ್ದಾಗ ತೀರ್ಮಾನ ಮಾಡಿ ಅಲ್ಲೂ ಕೂಡ ಕೊಟ್ಟು 2 ಚೀಫ್ ಮಿನಿಸ್ಟರ್ ಮಕ್ಕಳು ಈ ಬೈ ಎಲೆಕ್ಷನ್ ಅಲ್ಲಿ ಸೋತು. ಸೊ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರೆಲ್ಲ ಯಾವಾಗ ಹೇಳಿದಾರೆ ಮಾಡಿದ್ದಾರೆ. ಸೊ ಸಲೀಂ ಅವರು ಕೂಡ ಅಲ್ಲಿ ಲೋಕಲ್ ಕೊಡ್ಬೇಕು ಅಂತ ಅಂದಾಗ ನನ್ನ ಜೊತೆಯಲ್ಲಿ ವರ್ಕಿಂಗ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಅಂತೇಳಿ ನಾನು ಹೈಕಮಾಂಡ್ ಅವ್ರು ನಾವೆಲ್ಲ ಮಾತಾಡಿ, ಏಕೆಂದ್ರೆ ಸಿಂಗಲ್ ಸೀಟು ಡೈರೆಕ್ಟ್ ಆದ್ರೆ ತೊಂದರೆ ಆಗ್ತದೆ ಅಂತೇಳಿ ಡಬಲ್ ಕಾನ್ಸ್ಟಿಟ್ಯೂನ್ಸಿ ಅಂತೇಳಿ ನಾವೇ ಅವ್ರಿಗೆ ಎತ್ಕೊಂಡು ಹೋಗಿ ಅಲ್ಲಿ MLC ಸೀಟನ್ನು ಕೊಟ್ಟು MLC ಸೀಟನ್ನು ಮಾಡಿ ಆಮೇಲೆ ಮತ್ತೆ ಚೀಫ್ ವಿಪ್ ಕೂಡ ಈಗ ಮಾಡಿದ್ವಿ. ನಿಮ್ಗೆ ಏನ್ ಭಾವನೆ ಇದೆ ಖಂಡಿತ ನಾನು ತಿಳಿಸ್ತೀನಿ. ಸ್ಪೀಕರ್ ಅವ್ರಿಗೆ ಮಂತ್ರಿ ಮಾಡೋಂಥ ಅವಕಾಶ ಹಿಂದೆ ಇತ್ತು, ಮಂತ್ರಿ ಲಿಸ್ಟ್ ಇದ್ದು ಸ್ಪೀಕರ್. ಪಾಪ ಅವನು ಸ್ಯಾಕ್ರಿಫೈಸ್ ಮಾಡ್ದ, ಆ ಮಂತ್ರಿ ಸ್ಥಾನ ಸ್ಯಾಕ್ರಿಫೈಸ್ ಮಾಡಿ ಕೆಲವು ಸೀನಿಯರ್ ಲೀಡರ್ಸು ನಾನಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ಪಾಪ ಅದನ್ನ ಕೇಳಿದಕ್ಕೆ ಒಂದೇ ಸತಿ ಒಪ್ಕೊಂಡ. ಆಯ್ತು, ಪಕ್ಷ ಏನ್ ಹೇಳ್ತದೆ ನಾನು ಮಾಡ್ತೀನಿ ಅಂತೇಳಿ ಬಹಳ 50 ಸ್ಪೀಕರ್ ಆಗಿ ಖಾದರ್ ಸಾಹೇಬರು ಮಾಡಿದ್ರು. ಅವನಿಗೊಂದು ಮಾತು ಕೊಟ್ಟಿದ್ದೆ ನಾವು, ನೀನು ಯಾವ ಪೋರ್ಟ್ಫೋಲಿಯೋ ಕೇಳ್ತೇವೆ ಅದನ್ನೇ ಬೇಕಾದ್ರೆ ಕೊಡ್ತೀವಿ ಅಂತ ಕೂಡ ನಾವು ಹೇಳಿದ್ದೆ. ಆ ಸಂದರ್ಭದಲ್ಲಿ ನಾನು ಮಾತಾಡಿದ್ದೆ, ಸುಜಿವಾಲ್ ಅವರು ಮಾತಾಡಿದ್ರು. ಸೊ ವೆರಿ ಡಿಸಿಪ್ಲಿನ್ ಆಗಿ ಪಾಪ ಆತ ಜವಾಬ್ದಾರಿ ತೆಗೆದುಕೊಂಡು ಈಗ ಹೆಲ್ತ್ ಕೊಟ್ಟಿದ್ದೀವಿ. ಇನ್ನ ದುಡಿದು ಕೊಡೋಂಥ ಅವಕಾಶಗಳು ಕೂಡ ಬೇಕಾದಷ್ಟು ಇತ್ತು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಪಾರ್ಟಿ ಈಗ ತೀರ್ಮಾನ ಮಾಡಿದೆ, ಅವ್ನ ಡ್ಯೂಟಿ ಅವ್ನು ಮಾಡ್ತಾ ಇದ್ದಾನೆ. ಈ ಮಧ್ಯದಲ್ಲಿ ಬಹಳ ದೊಡ್ಡ ಗೊಂದಲ ಆಯಿತು. ಈ ಗೊಂದಲ ಆದ್ಮೇಲೆ ಹೈಕಮಾಂಡ್ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಾನು ಮೊನ್ನೆ ಕೂಡ ಬೇರೆಯವ್ರಿಗೆ ಕ್ಷೇತ್ರದಿಂದ ಬರುವಂತ ಜನ ಒತ್ತಡ ಇವೆಲ್ಲ ಕೂಡ ಮಠಾಧಿಪತಿಗಳು ಕೂಡ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ರು ಬಂದು ಒಕ್ಕಲಿಗರಲ್ಲಿ ಇವ್ನು ಮಾಡಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತ್ ಅವರು ಬಂದು ಅವರೆಲ್ಲ ಸೇರಿ ಒಂದನ್ನು ಮಾಡಬೇಕು. ಇದು ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಪೊಲಿಟಿಕಲಿ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಬಹಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ, ಇವೆಲ್ಲ ಕೂಡ ಬಹಳ ದೊಡ್ಡ ಕಮ್ಮಿ. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡಕ್ಕೆ ಕೇಳ್ತಾ ಇಲ್ಲ, ನಮ್ಮ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಯಾರ ಬಗ್ಗೆನೂ ಸಲೀಂ ಆಗಲಿ ಈಗಿರುವಂಥ ಲೀಡರ್ಸು, ಯಾರು ಮೈನಾರಿಟೀಸ್ ಯಾರು ಲೀಡರ್ಸ್ ಇದ್ದಾರೆ ಎಲ್ಲರೂ ಬಹಳ ಶ್ರಮ ಪಟ್ಟಿದ್ದಾರೆ. ನಾನು ಒಬ್ರು ಇಬ್ರು ಅಂತ ಹೆಸರು ಹೇಳೋಕ್ಕಿಲ್ಲ, ಎಲ್ಲ ಪಟ್ಟಿದ್ದಾರೆ. ನಾವು ಚರ್ಚೆ ಮಾಡ್ತೀನಿ, ನಿಮ್ಮ ಭಾವನೆನ ನನ್ನ ವರಿಷ್ಠರಿಗೆ ನಾನು ತಿಳಿಸ್ತೀನಿ, ಖಂಡಿತ ತಿಳಿಸ್ಬಿಟ್ಟು ನಾವು ತೀರ್ಮಾನ ಮಾಡ್ತೀವಿ. ಇಲ್ಲೇನಾಗಿದೆ, ಕೌನ್ಸಿಲಿಂದ ಎಷ್ಟು ಜನ ಕೊಡೋದು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಇದೆ. ಇಲ್ಲಿ ದೊಡ್ಡ ನಂಬರ್ ನಾವು ಗೆದ್ದುಬಿಟ್ಟಿದ್ದೀವಿ. 136 ಸೀಟು ಪ್ಲಸ್ 2 ಸತಿ ಇಬ್ರು ಗೆದ್ರು. ಈಗ 2 ಸೀಟು ವೇಕೆನ್ಸಿ ಇದೆ, ಎಲ್ಲ ಕೂಡ ಇದೆ. ಬಹಳ ಹಿಂದೆ ಟೌನಲ್ಲೇ 1 ಸೀಟ್ ಕೊಟ್ಟಿದ್ದು, ಆಗ ಜಬ್ಬಾರ್ ಖಾನ್ ಹೊನ್ನಳ್ಳಿಗೆ ಮಾಡಿದ್ದು, ಇಂಡಸ್ಟ್ರಿಯರಿಗೆ ಮಾಡಿದ್ದು, ಅವರೆಲ್ಲ ಕೂಡ ಅವಕಾಶಗಳಿತ್ತು. ಇನ್ಯಾರೋ ಅಲ್ಲಿ ಮಧ್ಯ ಗೆದ್ದಿದ್ರೆ ಕೊಪ್ಪಳ ಅಲ್ಲೆಲ್ಲ ಅವರೆಲ್ಲ ಗೆದ್ದಿದ್ರು, ಅವರೆಲ್ಲ ಒಂದು ಅವಕಾಶಗಳಿರ್ತಿತ್ತೇನೋ. ಈಗ ಅದನ್ನ ಗುಲ್ಬರ್ಗ ಏರಿಯಾಗೆ, ಅದು ಬೀದರ್ ಏರಿಯಾಗೆ ಒಂದು ಸದ್ಯಕ್ಕೆ ಒಂದು ಅವಕಾಶ ಕೊಟ್ಟು ಈಗ ಮುಂದಕ್ಕೆ ಏನ್ ಮಾಡಬೇಕು, ಎಷ್ಟು ನಂಬರ್ ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಹಳ ಸೀನಿಯರ್ಸ್ ಇದ್ದಾರೆ, 5 ಸತಿ 6 ಸತಿ 7 ಸತಿ ಗೆದ್ದಂತ MLAಗಳೆಲ್ಲ ಇದ್ದಾರೆ. ಅವರೆಲ್ಲ ಏನೂ ಆಗಿಲ್ಲ. ಈಗ ನೀವು ನೋಡಿದ್ರಲ್ಲ, ದೊಡ್ಡ ಸೀನಿಯರ್ಸು ಎಷ್ಟೋ ಜನಕ್ಕೆ ನಾವಿನ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಸೊ ಈಗ ಫಸ್ಟು ಸರ್ಕಾರ ನಾವು ತರಬೇಕು. ಅವರು ನೀವು ಬಂದು ಹೇಳಿರ್ತೀರಿ, ನಿಮ್ಗೆ ಗೌರವ ಕೊಡಬೇಕು,
ಅಕಸ್ಮಾತ್ ಎಲ್ಲರಿಗೂ ಗೌರವ ಕೊಡೋಕ್ಕಾಗಲ್ಲ ಅಂದ್ರೆ ಇನ್ನೊಬ್ರು ಬಂದು ಹಿಡಿತಾರೆ, ಅವ್ರಿಗೆ ಗೌರವ ಕೊಡಬೇಕು. ಸೊ ವೈಷಮ್ಯ ಆಗೋದು ಬೇಡ. ನಿಮ್ಮ ಭಾವನೆನ ಖಂಡಿತ ನಾನು ತಿಳಿಸ್ತೀನಿ. ಎಲ್ಲ ತರದ ಅರ್ಥ ಹಕ್ಕು ಎಲ್ಲರೂ ಕೂಡ ಇದೆ. ಫಸ್ಟ್ ಟೈಮರ್ಸ್ ಕೆಲವರು, ಈಗ ನಾನು, ನಾಡಗೌಡ, ನಜೀರು, ನಮ್ಮ ರಾಜ ಅಮರೇಶ್ ನಾಯ್ಕು, ಜಾರ್ಜು, ಇವರೆಲ್ಲ ನಾವೆಲ್ಲ ಫಸ್ಟ್ ಟೈಮರ್ಸ್. ಬಂಗಾರಪ್ಪ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಆದವರು ಫಸ್ಟ್ ಟೈಮಲ್ಲಿ ನಾವೆಲ್ಲ, ನಾನು, ಜಾರ್ಜು, ನಜೀರು, ಅಪ್ಪಾಜಿ ನಾಡಗೌಡ, ರಾಜ ಅಮರೇಶ್ ನಾಯ್ಕು, ಎಸ್ ರಮೇಶ, ಉಸ್ತಾದು, ನಾವೆಲ್ಲ ಫಸ್ಟ್ ಟೈಮಲ್ಲಿ ನಾವೆಲ್ಲ ಮಂತ್ರಿ ಆದವರು. ಈಗ ಸಂದರ್ಭ ಇಲ್ಲ. ಆಗ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.